ಎನ್ಐಎ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 14 ದಿನ ಕಸ್ಟಡಿಗೆ ಕೇಳಿದ ಎನ್ಐಎ ಅಧಿಕಾರಿಗಳು ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಆಗ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಒಳಗಡೆಯಿಂದ ಅಪ್ಡೇಟ್ ಸಿಗ್ತಾ ಇರೋದು ನ್ಯಾಯಾಧೀಶರಿಗೆ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದಾರಂತೆ. ಹದಿನಾಲ್ಕು ದಿನ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅವರು. ಯಾವ ಕಾರಣಕ್ಕೋಸ್ಕರ ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂತಹ ಕೃಷ್ಣನ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಜಡ್ಜ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಿದ್ದಾರೆ. ಮೆಡಿಕಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ ಏನಾಗಿತ್ತಲ್ಲ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಡ್ಜ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತಿರುವಂತಹ ಎನ್ಐಎ ಪರ ವಕೀಲರು ಏನೆಲ್ಲ ಆಗಿತ್ತು, ಏನೇನಾಗಿದೆ, ಮುಂದೆ ಏನಾಗಬೇಕು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ 14 ದಿನ ಕಸ್ಟಡಿ ಕೇಳಿದ್ದಾರೆ. ಮುಂಬೈ ಬ್ಲಾಸ್ಟ್ ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಜಡ್ಜ್ಗೆ ಕೊಡ್ತಿದ್ದಾರೆ ಎನ್ಐಎ ಪರ ವಕೀಲರು. ಎನ್ಐಎ ಅಧಿಕಾರಿಗಳಿಂದ ಆ ಮಾಹಿತಿಯನ್ನ ಸಂಗ್ರಹಿಸಿದ್ದಂತಹ ಎನ್ಐಎ ಪರ ವಕೀಲರು ವಿಚಾರಣೆ ಎನ್ಐಎ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 14 ದಿನ ಕಸ್ಟಡಿಗೆ ಕೇಳಿದ ಎನ್ಐಎ ಅಧಿಕಾರಿಗಳು ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಆಗ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಒಳಗಡೆಯಿಂದ ಅಪ್ಡೇಟ್ ಸಿಗ್ತಾ ಇರೋದು ನ್ಯಾಯಾಧೀಶರಿಗೆ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದಾರಂತೆ. ಹದಿನಾಲ್ಕು ದಿನ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅವರು. ಯಾವ ಕಾರಣಕ್ಕೋಸ್ಕರ ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್
ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂತಹ ಕೃಷ್ಣನ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಜಡ್ಜ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಿದ್ದಾರೆ. ಮೆಡಿಕಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ ಏನಾಗಿತ್ತಲ್ಲ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಡ್ಜ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಿರುವಂತಹ ಎನ್ಐಎ ಪರ ವಕೀಲರು ಏನೆಲ್ಲ ಆಗಿತ್ತು, ಏನೇನಾಗಿದೆ, ಮುಂದೆ ಏನಾಗಬೇಕು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ 14 ದಿನ ಕಸ್ಟಡಿ ಕೇಳಿದ್ದಾರೆ. ಮುಂಬೈ ಬ್ಲಾಸ್ಟ್ ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಜಡ್ಜ್ಗೆ ಕೊಡ್ತಿದ್ದಾರೆ ಎನ್ಐಎ ಪರ ವಕೀಲರು. ಎನ್ಐಎ ಅಧಿಕಾರಿಗಳಿಂದ ಆ ಮಾಹಿತಿಯನ್ನ ಸಂಗ್ರಹಿಸಿದ್ದಂತ ಎನ್ಐಎ ಪರ ವಕೀಲರು ವಿಚಾರಣೆ ಎನ್ಐಎ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 14 ದಿನ ಕಸ್ಟಡಿಗೆ ಕೇಳಿದ ಎನ್ಐಎ ಅಧಿಕಾರಿಗಳು ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಆಗ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಒಳಗಡೆಯಿಂದ ಅಪ್ಡೇಟ್ ಸಿಗ್ತಾ ಇರೋದು ನ್ಯಾಯಾಧೀಶರಿಗೆ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದಾರಂತೆ. ಹದಿನಾಲ್ಕು ದಿನ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅವರು. ಯಾವ ಕಾರಣಕ್ಕೋಸ್ಕರ ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಎನ್ಐಎ ಪರ ವಕೀಲರಾಗಿರುವಂತಹ ಕೃಷ್ಣನ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಜಡ್ಜ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಿದ್ದಾರೆ. ಮೆಡಿಕಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ ಏನಾಗಿತ್ತಲ್ಲ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.
ಜಡ್ಜ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಿರುವಂತಹ ಎನ್ಐಎ ಪರ ವಕೀಲರು ಏನೆಲ್ಲ ಆಗಿತ್ತು, ಏನೇನಾಗಿದೆ, ಮುಂದೆ ಏನಾಗಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ 14 ದಿನ ಕಸ್ಟಡಿ ಕೇಳಿದ್ದಾರೆ. ಮುಂಬೈ ಬ್ಲಾಸ್ಟ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಜಡ್ಜ್ಗೆ ಕೊಡ್ತಿದ್ದಾರೆ ಎನ್ಐಎ ಪರ ವಕೀಲರು. ಎನ್ಐಎ ಅಧಿಕಾರಿಗಳಿಂದ ಆ ಮಾಹಿತಿಯನ್ನ ಸಂಗ್ರಹಿಸಿದ್ದಂತಹ ಎನ್ಐಎ ಪರ ವಕೀಲರು ವಿಚಾರಣೆ